ನೀವು 2023ರಲ್ಲಿ ಮೈಸೂರಿನಲ್ಲಿ ಮಾತಾಡ್ತಾ ಒಳ ಮೀಸಲಾತಿ ಹೆಸರಿನಲ್ಲಿ ಬಿಜೆಪಿಯವರು ಜನರನ್ನು ಬಕ್ರಾ ಮಾಡ್ತಿದ್ದಾರೆ. 15ರಿಂದ 17%ಗೆ 2% ಏರಿಸಿದ್ರು ಬಿಜೆಪಿಯವರು. ಅದಿನ್ನು 9th ಶೆಡ್ಯೂಲಿಗೆ ಸೇರಿಲ್ಲ, ಊರ್ಜಿತ ಆಗಲ್ಲ, ಇದೆಲ್ಲ ಒಂದು ಬಕ್ರಾ ಮಾಡೋದು ಅಂತ ಹೇಳಿದ್ದಾರೆ. ಈಗ ನಾವೇ ತಂದಿದ್ದನ್ನು ನೀವೀಗ ಸ್ವೀಕಾರ ಮಾಡಿದ್ದೀರಿ 15ರಿಂದ 17%ಗೆ. ಅದರ ಆಧಾರದಲ್ಲೇ ಒಳ ಮೀಸಲಾತಿ ಹಂಚಿಕೆ ಮಾಡಿದ್ದೀರಿ. ಆ ಕಾರಣಕ್ಕೆ ನೀವು ಹೊರಗೆ ರಾಜಕೀಯ ಟೀಕೆ ಮಾಡಿದ್ರು ಕೂಡ ಒಳಗೆ ನಮ್ಮ ಬಿಜೆಪಿಯ ಸದುದ್ದೇಶವನ್ನು ಒಪ್ಪಿಕೊಂಡಿರೋದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ಸುಪ್ರೀಂ ಕೋರ್ಟು ಮೀಸಲಾತಿ ವರ್ಗೀಕರಣ ಮಾಡುವ ಹಕ್ಕನ್ನು ರಾಜ್ಯಗಳಿಗಿದೆ ಅಂತ ತೀರ್ಪು ಕೊಟ್ಟಿದ್ದು 2024 ಆಗಸ್ಟ್ 1ನೇ ತಾರೀಕು. ಇಲ್ಲಿಗೆ 16 ತಿಂಗಳಾಯಿತು. ಹರಿಯಾಣ ರಾಜ್ಯ, ತೆಲಂಗಾಣ, ಆಂಧ್ರ ಪ್ರದೇಶ ವಿತಿನ್ 6 ಮಂತ್ಸ್ 6 ತಿಂಗಳೊಳಗೆ ಇದನ್ನು ಅನುಷ್ಠಾನ ಮಾಡಿಬಿಟ್ರು ಒಳ ಮೀಸಲಾತಿ ದಿನ. ಇನ್ನು ಒಳ ಮೀಸಲಾತಿ ರಾಜ್ಯಗಳಿಗೆ ಯಾಕೆ ಅಧಿಕಾರ ಕೊಟ್ಟರು ಅಂದರೆ, ಇಲ್ಲಿ ನಮ್ಮಲ್ಲಿ ಬೋವಿ ಮತ್ತು ಲಂಬಾಣಿ SC, ಮಹಾರಾಷ್ಟ್ರದಲ್ಲಿ SC ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಮ್ಯುನಿಟಿ ST ಅಲ್ಲ, ಬೇರೆ ರಾಜ್ಯಗಳಲ್ಲಿ ಕೋಳಿ ಸಮಾಜ SC ವ್ಯಾಪ್ತಿಗೆ ಬಂದರೆ, ಮಡಿವಾಳ ಸಮಾಜ SC ವ್ಯಾಪ್ತಿಗೆ ಬಂದರೆ, ಇಲ್ಲಿ ನಮ್ಮಲ್ಲಿ OBC ಬರ್ತಾರೆ. ಹಾಗಾಗಿಯೇ ಆಯಾ ರಾಜ್ಯಗಳು ಈ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನೋದು ಹೇಳಿದ್ದು ಈ ಕಾರಣಕ್ಕೆ. ಹಾಗಾಗಿ ಇದರ ಆಶಯವನ್ನು ಅರ್ಥ ಮಾಡಿಕೊಂಡು ತಡವಾಗಿ ಆದರೂ ತಂದಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಒಂದು ಕ್ಲಾರಿಫಿಕೇಷನ್ನು ನೋಡಿ. ಸದಾಶಿವ ಆಯೋಗ ಒಂದು ವರದಿ ಕೊಡ್ತು. ಅದಾದಮೇಲೆ ಮಾಧುಸ್ವಾಮಿ ನೇತೃತ್ವದ ಕ್ಯಾಬಿನೆಟ್ ಉಪಸಮಿತಿ ಅದು ದೀರ್ಘ ಅಧ್ಯಯನ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟು ಮೀಸಲಾತಿ ವರ್ಗೀಕರಣ ಮಾಡಿದ್ರು 4 ಕೆಟಗರಿಯಾಗಿ. 4 ಕೆಟಗರಿ ಅವ್ರು ಮಾಡಿದ್ದು 4 ಕೆಟಗರಿ. ಆಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯವರು 5 ಕೆಟಗರಿಯಾಗಿ ವಿಂಗಡಿಸಿದರು. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯವರು ಈಗ ಅವರೆಲ್ಲರೂ ದೀರ್ಘ ಅವಧಿ ತಗೊಂಡು ಅಧ್ಯಯನ ನಡೆಸಿ ಆಮೇಲೆ ಒಂದು ಶಿಫಾರಸ್ಸನ್ನು ಮಾಡಿದರು. ಈಗ ನೀವು ಯಾವ ಶಿಫಾರಸ್ಸನ್ನು ಆಧರಿಸಿದಿರಿ? ನನಗನ್ಸುತ್ತೆ ಈ ಯಾವುದೇ ಶಿಫಾರಸ್ಸನ್ನು ಪರಿಗಣಿಸದೆ ವೈಜ್ಞಾನಿಕವಾಗಿರುವಂಥ ಅಂಶಗಳನ್ನು ಕಡೆಗಣಿಸಿ ನೀವು ರಾಜಕೀಯ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಕಮಿಟಿ 5 ಕೆಟಗರಿ ಮಾಡಿತ್ತು, ನೀವು 5 ಮಾಡಿಲ್ಲ. ಜಸ್ಟಿಸ್ ಸದಾಶಿವ ಆಯೋಗದ ಶಿಫಾರಸ್ಸನ್ನು ನೀವು ಒಪ್ಕೊಂಡಿಲ್ಲ, ನಾಗಮೋಹನ್ ದಾಸ್ ಶಿಫಾರಸ್ಸನ್ನು ಒಪ್ಕೊಂಡಿಲ್ಲ. ಮತ್ತೆ ನೀವು ಈಗ ಮಾಧುಸ್ವಾಮಿ ಸಚಿವರಾಗಿದ್ದಂಥ ಮಾಧುಸ್ವಾಮಿಯವರು ಕೊಟ್ಟಂಥ ರಿಪೋರ್ಟನ್ನು ಕೂಡ ಕನ್ಸಿಡರ್ ಮಾಡಿಲ್ಲ. ನನಗನ್ಸುತ್ತೆ ನೋಡಿ, 59 ಅತಿ ಸಣ್ಣ ಅಲೆಮಾರಿ ಜಾತಿಗಳಿಗೆ ಅವರುಗಳಿಗೆ ಇಲ್ಲಿ ಎಲ್ಲಿ ನ್ಯಾಯ ಕೊಟ್ಟಿದ್ದೀರಿ? ನೀವು ಸಿನಲ್ಲಿ ಒಟ್ಟು ಸೇರಿಸಿದ್ದೀರಿ. ಉದ್ದೇಶನೇ, ಸುಪ್ರೀಂ ಕೋರ್ಟ್ನ ಉದ್ದೇಶನೇ ಅವರಿಗೊಂದು ಪ್ರತ್ಯೇಕವಾಗಿರೋ ಒಳ ಮೀಸಲಾತಿ ಕೊಡಬೇಕು ಅನ್ನೋದು. ಯಾಕೆ ಅಂದರೆ ಅವರು ಧ್ವನಿ ಇಲ್ಲದೆ ಇರೋರು, ಅವ್ರು ಬಲ ಇಲ್ಲದೆ ಇರೋರು. ಧ್ವನಿ ಇಲ್ಲದೆ ಇದ್ದವರಿಗೆ ಬಲ ಇಲ್ಲದೆ ಇದ್ದವರು ನಿಮ್ಮ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಪ್ರತ್ಯೇಕ ಮೀಸಲಾತಿ ಕೊಟ್ಟಿದ್ದು.